ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಸೇವಂತಿಗೆ ಗಿಡಗಳನ್ನ ರೀಪಾಟ್ ಮಾಡೋಣ. ಸಣ್ಣ ಸಣ್ಣ ಗಿಡಗಳಿದ್ದು ಅದನ್ನೆಲ್ಲ ತೆಗೆದು ಒಂದು ಕವರ್ಗೆ ಹಾಕೋಣ. ಜಾಸ್ತಿ ಗಿಡಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ ತೋಟದಲ್ಲಿ ಜಾಗ ಇಲ್ಲ, ಜಾಸ್ತಿ ಆಗಿಬಿಟ್ಟವೆ ಗಿಡಗಳು. ಅದಕ್ಕೆ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕವರ್ಗಳಿಗೆ ಹಾಕೋಣ ಅಂತ. ಮತ್ತು ಸ್ವಲ್ಪ ಫ್ರೆಂಡ್ಸ್ ಕೇಳಿದ್ದಾರೆ, ಅವ್ರಿಗೂ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ತೆಗೆದು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಬೆಳೆದ ಮೇಲೆ ಇನ್ನು ಸ್ವಲ್ಪ ಹಾಕ್ತೀನಿ. ನೋಡಿ ಅಲ್ಲಿ ಎಷ್ಟೊಂದು ಗಿಡಗಳು ಹುಟ್ಟಿದೆ, ತುಂಬ ಸಸಿಗಳು ಹುಟ್ಟೈತೆ. ಒಂದೇ ಥರ ಅಷ್ಟೊಂದು ಒಂದೊಂದು ಗಿಡದಲ್ಲಿ ತುಂಬ ಸಸಿಗಳು ಇಟ್ಬಿಟ್ಟೈತೆ. ಅಷ್ಟೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕವರ್ಗೆ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಳ್ಳೋಣ. ಪಾಟಕ್ಕೆ ಆಮೇಲೆ ದೊಡ್ಡದಾದ್ಮೇಲೆ ಪಾಟಕ್ಕೆ ನೆಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸುಮಾರು ಒಂದಷ್ಟು ಸಸಿಗಳನ್ನ ಕಿತ್ಕೊಂಡೆ. ಇದು ಕೇಸರಿ ಮತ್ತು ಎಲ್ಲೋ ಮಿಕ್ಸ್, ಈ ಕಲರ್ ಡಬಲ್ ಕಲರು ದೊಡ್ಡ ದೊಡ್ಡ ಹೂವು ಬರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ. ಇದನ್ನು ಆವಾಗಲೇ ಒಂದು ಸ್ವಲ್ಪ ದಿವಸದಿಂದನೇ ಒಂದು ಕವರ್ಗೆ ಹಾಕಿದ್ದೆ. ಚಿಕ್ಕ ಕವರ್, ಇದು ಅರ್ಧ kg ಉಪ್ಪಿನ ಪ್ಯಾಕೆಟು, ಅದಕ್ಕೆ ಹಾಕಿದ್ದೆ. ಈಗ ಅದು ಗಿಡ ಸ್ವಲ್ಪ ದೊಡ್ಡದು ಆಗಿ ಮಗ್ಗು ಆಗಿಬಿಟ್ಟೈತೆ. ಅದರಲ್ಲಿ ಅದು ಬೇರೆ ಬರೋಕ್ಕೆ ಜಾಗ ಇರಲಿಲ್ಲ. ಅದರಿಂದ ನಾನು ಅದನ್ನು ರೀಪಾಟ್ ಮಾಡೋಣ, ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಎಲ್ಲನೂ ತೆಗಿತಾಯಿದ್ದೀನಿ. ಅದು ತುಂಬ ಬೇರು ಬಂದೈತೆ ಒಳಗಡೆ. ಅದು ಬೇರು ಹೋಗೋಕ್ಕೆ ಜಾಗ ಇಲ್ಲದೇ ಬೆಳೆಯೋಕ್ಕೆ ಆಗಲಿಲ್ಲ. ಜಾಸ್ತಿ ಬೇರು ಬಿಟ್ಕೊಬಿಟ್ಟೈತೆ. ಅದಕ್ಕೆ ಒಂದು ದೊಡ್ಡ ಪಾಟ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಎಷ್ಟೊಂದು ಬೇರು ಬಿಟ್ಕೊಂಡೈತೆ ಅಂತ. ಅದು ಒಳಗಡೆನೇ ಅಲ್ಲೇ ಹೋಗೋಕ್ಕೆ ಜಾಗ ಇಲ್ದೇ ಅದರಲ್ಲಿ ಬ್ರ್ಯಾಂಚಸ್ಸೇ ಬಂದಿರಲಿಲ್ಲ. ಅದಕ್ಕೆ ನೋಡಿ ಎಷ್ಟೊಂದು ಬೇರು ಬಿಟ್ಟೈತೆ ಅಂತ. ಚಿಕ್ಕದು ಕವರ್ ಆಗಿದ್ದರಿಂದ ಅದು ಜಾಸ್ತಿ ಹರಡೋಕ್ಕಾಗಲಿಲ್ಲ. ಆದರೂ ತುಂಬ ಬೇರು ಬಿಟ್ಕೊಬಿಟ್ಟೈತೆ. ಅಲ್ಲಿ ನೋಡಿ ಎಷ್ಟು ಬೇರೈತೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗಿತಾಯಿದ್ದೀನಿ. ಜಾಸ್ತಿ ಬೇರಾಗ್ಬಿಟ್ಟೈತೆ ಅಂದ್ಬಿಟ್ಟು. ಇದಕ್ಕೇನು ಬೇರಿಲ್ಲ ಅಂದರೂ ಗಿಡ ಬರುತ್ತೆ. ನೆಡಬೇಕಾದ್ರೆ ಕಟಿಂಗಿಂದನೂ ನಾವು ಗಿಡಗಳನ್ನ ಮಾಡ್ಕೋಬೋದು. ಇದಕ್ಕೆ ಸೊಪ್ಪು ಹಾಕಿದ್ದೆ, ಯಾಕೋ ಸೊಪ್ಪು ಬರಲೇ ಇಲ್ಲ. ಅದರಿಂದ ಅದರೊಳಗಡೆಗೆ ನಾನು ಹಾಕ್ತಾಯಿದ್ದೀನಿ. ಅದು ಸೇವಂತಿಗೆ ಗಿಡನ ಕವರಿಂದ ತೆಗೆದು ಅದನ್ನೇ ಅಲ್ಲಿಗೆ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೊಂದು ಬೇರೆ ಇರೋದ್ರಿಂದ ನಾನು ದೊಡ್ಡದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು. ಆಮೇಲೆ ಇದರಲ್ಲಿ ಬ್ರ್ಯಾಂಚಸ್ ಬರೋಲ್ಲ, ಚಿಕ್ಕ ಕವರ್ ಅಲ್ವಾ, ಬ್ರ್ಯಾಂಚಸ್ ಬರೋಕ್ಕಾಗಲ್ಲ. ಜಾಸ್ತಿ ಬಿಟ್ಬಿಟ್ಟೈತೆ. ನೋಡಿ ಅಲ್ಲಿ ಸಣ್ಣ ಸಣ್ಣದು ಎಷ್ಟೊಂದು ಸಸಿಗಳಾಗುತ್ತೆ. ಅದರಲ್ಲಿ ಸುತ್ತ ಬಂದೈತೆ ಬ್ರ್ಯಾಂಚಸ್ಸು. ಅದು ಮೇಲೆ ಬರೋಕ್ಕಾಗ್ದೇ ಚಿಕ್ಕ ಕವರ್ ಆದ್ದರಿಂದ ಅದು ಮೇಲೆ ಬರೋಕ್ಕೆ ಆಗಲಿಲ್ಲ. ಅದಕ್ಕೆ ತೆಗೆದುಬಿಟ್ಟು ನಾನು ದೊಡ್ಡದೊಂದು ಪಾಟ್ಗೆ ಹಾಕ್ತಾಯಿದ್ದೀನಿ. ಅದು ಮಗ್ಗೆಲ್ಲ ಆಗೈತೆ ಇದರಲ್ಲಿ ಆವಾಗಲೇ. ಇವಾಗ ದೊಡ್ಡದೊಂದು ಪಾಟ್ಗೆ ಹಾಕ್ಬಿಟ್ಟು ಮತ್ತು ಬಿಳಿ ಸೇವಂತಿಗೆಗಳಿದ್ವಲ್ಲ ಅದನ್ನು ಸ್ವಲ್ಪ ಬೇರೆ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕವರ್ಗೆ ಹಾಕ್ತಾಯಿದ್ದೀನಿ. ಅದನ್ನು ಫ್ರೆಂಡ್ಸು ಕೇಳಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ನೋಡಿಬಿಟ್ಟು ಅವ್ರಿಗೂ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಅದರಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡಕ್ಕೆ. ಅದಕ್ಕೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು 1 kg ಸರ್ಪ್ ಕವರು. ಅದಕ್ಕೆ ನಾನು ಕವರ್ಗೆ ಹಾಕ್ತಾಯಿರೋದು ಸಣ್ಣ ಸಸಿಗಳೆಲ್ಲನೇ. ಆ ಸಣ್ಣ ಸಸಿಗಳನ್ನ ತಗೊಂಡು ಜಾಸ್ತಿ ದೊಡ್ಡ ಪಾಟ್ಗೆ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಸತ್ತೋಗುತ್ತೆ. ಅದರಿಂದ ನಾನು ಈ ಫಸ್ಟು ಕವರ್ಗೆ ಹಾಕ್ಬಿಟ್ಟು ಎಲ್ಲನೇ ರೆಡಿ ಮಾಡ್ಕೊತಾಯಿದ್ದೀನಿ. ಅದನ್ನು ಕವರ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಚಿಪ್ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ತುಂಬಿಬಿಟ್ಟು ಅದಕ್ಕೆ ಕವರ್ಗೆ ಹಾಕ್ತಾಯಿದ್ದೀನಿ ನಾನು ಎಲ್ಲ ಸಸಿಗಳನ್ನ. ನಾನು ಏನು ಗಿಡಗಳನ್ನ ನೆಡೋಕ್ಕೆ ಪಾಟೇ ಬೇಕಂತೇನಿಲ್ಲ, ಎಷ್ಟು ಅಂತ ಪಾಟ್ ತರೋಕ್ಕಾಗುತ್ತೆ ನಾವು. ಅದಕ್ಕೆ ಸಣ್ಣ ಸಣ್ಣ ಕವರ್ಗಳು ಮತ್ತು ಚೀಲಗಳು ಇದಕ್ಕೆಲ್ಲ ಹಾಕೋಬೋದು. ನೋಡಿ ಇಲ್ಲಿ ಎಷ್ಟೊಂದು ಬ್ರ್ಯಾಂಚಸ್ ಬಂದೈತೆ. ಚಿಕ್ಕ ಪಾಟೆ ಇದು, ಚಿಕ್ಕ ಪಾಟ್ಗೆ ಆಗಿರೋದ್ರಿಂದ ಹಿಂಗಾಗಿರೋದು. ವೈಟ್ ಸೇವಂತಿಗೆ ತುಂಬ ಚೆನ್ನಾಗಿ ಬ್ರ್ಯಾಂಚಸ್ ಬಂದೈತೆ ಇದರಲ್ಲಿ. ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಕವರ್ಗೆ ಹಾಕ್ತಾಯಿದ್ದೀನಿ. ನೆಲದಲ್ಲಿ 2 ಗಿಡ ಐತೆ, ಆದರೆ ಇದರಷ್ಟು ಚೆನ್ನಾಗಿ ಅವು ಬಂದೇ ಇಲ್ಲ. ಮತ್ತು ಪಾಟಲ್ಲೇ ತುಂಬ ಚೆನ್ನಾಗಿ ಬಂದೈತೆ. ಅದಕ್ಕೆ ನಾನು ಕವರ್ಗೆ ಹಾಕಿ ರೆಡಿ ಮಾಡ್ಕೊತಾಯಿದ್ದೀನಿ. ಆಕಸ್ಮಿಕ ಫ್ರೆಂಡ್ಸ್ ಕೇಳಿದ್ರೆ ಅವ್ರಿಗೂ ಕೊಟ್ಬಿಟ್ಟು ನಾನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾಯಿದ್ದೀನಿ. ಟೆರೆಸ್ ಮೇಲೆ ಗಿಡಗಳು ತುಂಬ ಚೆನ್ನಾಗಿ ಬಂದವೆ. ಯಾವ ಗಿಡನೂ ಹಾಳಾಗಿಲ್ಲ. ನಾನು ಎಷ್ಟು ಬಿಸಿಯಾಗಿ ಬಂದೈತೆ ಗಿಡಗಳು ಅಂತ. ಇದಕ್ಕೆ ನೆಲಕ್ಕಿಂತ ಪಾಟಲ್ಲೇ ತುಂಬ ಚೆನ್ನಾಗಿ ಬಂದೈತೆ. ಇದಕ್ಕೇನಪ್ಪ ಕಾರಣ ಅಂದರೆ ನಾನು ಪಾಟ್ ಮಿಕ್ಸಿಂಗ್ ಮಾಡಿದ್ನಲ್ಲ, ಅದರಿಂದ ಹಿಂಗೆ ಬಂದೈತೆ. ಯಾರ್ಯಾರು ಹೋಗಿ ಪಾಟ್ ಮಿಕ್ಸ್ ನೋಡಿಲ್ಲ ಅವರೆಲ್ಲಾದರೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದೀರಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ತುಂಬ ಬೇಜಾರಾಗುತ್ತೆ ಹಾಗೆ ಮಾಡಿದಾಗ. ಅದಕ್ಕೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಮಗೂ ಒಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತೀನಿ. ಆಗ ನಮಗೂ ಖುಷಿಯಾಗುತ್ತೆ ವೀಡಿಯೋ ಹಾಕೋಕ್ಕೂ. ನೋಡಿ ಗಿಡದಲ್ಲಿ ಇಷ್ಟೊಂದು ಗಿಡಗಳು ಬಿಟ್ಟೈತೆ. ಅದಕ್ಕೆ ಅದನ್ನು ಜೋಪಾನವಾಗಿ ತೆಗೋಬೇಕು. ಮದರ್ ಪ್ಲ್ಯಾಂಟ್ಗೆ ಏನೂ ನೋವಾಗದೇ ಇರೋ ಹಾಗೆ ತಗೊಂಡು ಕವರ್ಗೆ ಹಾಕೋಬೇಕು. ನಾನು ಇದರಲ್ಲಿ 3 ಗಿಡ ಕಿತ್ಕೊಂಡು ನೆಟ್ಟಿದ್ದೀನಿ. ಇನ್ನು ಉಳಿದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ. ಏನದು ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಅಂದರೆ ಬತ್ತನೇ ಇಲ್ಲ. ಅದರಿಂದ ಮದರ್ ಪ್ಲ್ಯಾಂಟ್ಗೆ ಏನು ನೋವಾಗಬಾರ್ದು ಅಂತ ನಾನು ಮೆತ್ತಗೆ ತಗೊಳ್ತಾ ಇದ್ದೀನಿ. ಅದು ಬೇರೆಲ್ಲ ಬಿಟ್ಟೈತೆ ಚೆನ್ನಾಗಿ. ಆಮೇಲೆ ಮಣ್ಣು ಚೆನ್ನಾಗಿ ಪುಡಿ ಅದರಿಂದ ಏನೂ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಗಿಡ. ತುಂಬ ಚೆನ್ನಾಗೈತೆ. ಇದೇನು ಗಿಡನೇ ನೆಡಬೇಕಂತೇನಿಲ್ಲ. ಅದರಲ್ಲಿ
ಕಟಿಂಗ್ಸಿಂದನೂ ಇದು ಬರುತ್ತೆ, ಮತ್ತು ಬೇರಿಲ್ಲ ಅಂದರೂ ಇದು ಗಿಡ ಚೆನ್ನಾಗಿ ಬರುತ್ತೆ ಬುಸಿಯಾಗಿ. ಅದನ್ನು ಜೋಪಾನವಾಗಿ ನೋಡ್ಕೋಬೇಕು. ಗಿಡ ನೆಟ್ಟ ಮೇಲೆ ಒಂದು 3 ದಿನ ನೆರಳಲ್ಲೇ ಇಟ್ಕೋಬೇಕು. ಯಾವುದೇ ಗಿಡನ ರೀಪಾಟ್ ಮಾಡಲಿ ಅಥವಾ ಹೊಸ್ದಾಗಿ ನೆಡಲಿ 3 ದಿನ ನೆರಳಲ್ಲಿಟ್ಟು ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಬಿಸಿಲಿಗೆ ತಗೊಂಡೋಗಿಟ್ರೆ ಆಗುತ್ತೆ. ಸೇವಂತಿಗೆ ಗಿಡನ ಒಂದು ಗಿಡ ನೆಟ್ಟರೆ ಸಾಕು, ಅದರಿಂದ 100 ಗಿಡಗಳು ಮಾಡ್ಕೋಬೋದು. ಒಂದು ಗಿಡದಲ್ಲಿ ಎಷ್ಟೊಂದು ಉಡುತ್ತೆ ಸಸಿಗಳು, ಅಂದರೆ ತುಂಬ ಉಡುತ್ತೆ. ಅದರಿಂದ ಒಂದು ಗಿಡ ಇದ್ದರೆ ಸಾಕು, ನಾವು 100 ಗಿಡಗಳನ್ನ ಮಾಡ್ಕೋಬೋದು. ಅದರಿಂದ ನಾನು ಈಗ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದು ನಾನೇನು ತಂದು ಹಾಕಿರಲಿಲ್ಲ, ನಮ್ಮ ಮನೆ ಪಕ್ಕದವ್ರು ಕೊಟ್ಟಿದ್ದರು. ಇವಾಗ ಅದರಿಂದನೇ ಎಷ್ಟೊಂದು ಗಿಡಗಳು ಹುಟ್ಟೈತೆ ಅಂದರೆ ತುಂಬ ಗಿಡಗಳು ಹುಟ್ಟೈತೆ. ಅದಕ್ಕೆ ಎಲ್ಲ ಇದಕ್ಕೂ ನೆಡ್ತಾಯಿದ್ದೀನಿ. ಇದರಲ್ಲಿ ಏನೋ ಸೊಪ್ಪು ಏನೋ ಹಾಕಿದ್ದೆ, ಯಾವಾಗಲೇ ಪಾಟ್ ಮಿಕ್ಸ್ ಮಾಡಿಟ್ಟಿದ್ದೆ. ಇದಕ್ಕೆ ಹೂವು ಎಲ್ಲ ಹಾಕಿದ್ದೆ, ಆ ಹೂವೆಲ್ಲ ಬಾಡಿ ಗೊಬ್ಬರ ಆಗೈತೆ ಚೆನ್ನಾಗಿ. ಅದರಲ್ಲಿ ಏನೈತೆ ಅಂತಲೇ ಗೊತ್ತಾಯ್ತಲ್ಲ, ಹಂಗಾಗೈತೆ ಗೊಬ್ಬರ. ಬರೀ ದಾರ ಮಾತ್ರ ಉಳ್ಕೊಂಡೈತೆ. ಇದು ಕಾಮಕಸ್ತೂರಿ ಗಿಡ ಮತ್ತು ಮೆಣಸಿಗೆ ಗಿಡ ಎರಡೂ ಜೊತೆಲೇ ಐತೆ. ನೆಲದಲ್ಲಿ ಒಂದಿತ್ತು, ಅದು ಹಾಳಾಗ್ಬಿಟ್ಟೈತೆ. ನೆಲಕ್ಕಿಂತ ಇದರಲ್ಲೇ ಚೆನ್ನಾಗಿ ಬಂದೈತೆ. ಒಂದಿಷ್ಟೇ ಒಂದು 3 ಇಂಚದೇನೋ ಇತ್ತು, ಅದನ್ನು ಸುಮ್ಮನೆ ಹಾಕಿದ್ದೆ. ಅದರಲ್ಲಿ ಬರುತ್ತೋ ಇಲ್ವೋ ಅಂತ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ಬುಸಿಯಾಗಿ ತುಂಬ ಚೆನ್ನಾಗೈತೆ. ಚಿಕ್ಕ ಗಿಡ, ಒಂದು 3 ಇಂಚ್ ಗಿಡನೇನು ಅಷ್ಟೇ. ಇವಾಗ ನೋಡಿ ಎಷ್ಟು ದೊಡ್ಡದಾಗೈತೆ. ಇದು ದೊಡ್ಡದಾಗುತ್ತೆ ಗಿಡ, ಅದಕ್ಕೆ ಒಟ್ಟಿಗೆ ದೊಡ್ಡ ಬಕೆಟ್ಗೆ ಹಾಕ್ಬಿಡ್ತಾಯಿದ್ದೀನಿ. ಇಲ್ಲಾಂದರೆ ಚಿಕ್ಕದು ಹಾಕಿದ್ರೆ ಮತ್ತೆ ಇನ್ನೂ ಪುನಃ ರೀಪಾಟ್ ಮಾಡಬೇಕು ಅಂತ ನಾನು ದೊಡ್ಡ ಬಕೆಟ್ಗೆ ಹಾಕ್ತಾಯಿದ್ದೀನಿ. ಗಿಡ ಅಂತೂ ತುಂಬ ಚೆನ್ನಾಗೈತೆ, ನೆಲಕ್ಕಿಂತ ಚೆನ್ನಾಗಿ ಬಂದಿದೆ. ಇದರಲ್ಲಿ ಎಷ್ಟು 3 ಇಂಚೇನೋ ಇತ್ತು ಇದು ಅಷ್ಟೇ. ಅದನ್ನು ಸುಮ್ಮನೆ ಮೆಣಸಿಕಾಯಿ ಗಿಡ ಹಾಕಿದ್ನಲ್ಲ, ಆ ಚೀಲಕ್ಕೆ ಇದನ್ನು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ದೊಡ್ಡ ಬಕೆಟ್ಗೆ ಒಟ್ಟಿಗೆ ಹಾಕ್ಬಿಡ್ತಾಯಿದ್ದೀನಿ. ಅದರಲ್ಲೇ ಚೆನ್ನಾಗಿ ಬರುತ್ತೆ. ಅದು ದೊಡ್ಡ ಗಿಡ ಆಗುತ್ತೆ, ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ಇರಲಿ ಅಂದ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಮೆಣಸಿನ್ಕಾಯಿ ಗಿಡ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ರಾಂಚಸ್ ಬಂದೈತೆ ಒಂದು ಗಿಡದಲ್ಲಿ. ನೋಡಿ ಅದೇನು ಇದಲ್ಲ, ಒಂದು ಗೋಧಿ ಹಿಟ್ಟು ಕವರು 5 kgದು ಎಷ್ಟು ಚೆನ್ನಾಗಿ ಬಂದೈತೆ ಅದರಲ್ಲಿ. ನೋಡಿ ಈಗ ಸಣ್ಣ ಕವರ್ಗಳಿಗೆ ಇದನ್ನು ಹಾಕ್ತಾಯಿದ್ದೀನಿ. ವೈಟ್ ಸೇವಂತಿಗೆ ಮತ್ತು ಆರೆಂಜು ಮಿಕ್ಸ್ ಆಗಿದೆಯಲ್ಲ, ಯೆಲ್ಲೋ ಆರೆಂಜ್, ಅದು ಎಲ್ಲನೂ ಒಂದು 4 ಕವರ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ದೊಡ್ಡದಾದಮೇಲೆ ಮಗ್ಗಾಗೋ ಟೈಮ್ ಬಂದಾಗ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಇಲ್ಲ ಇದರಲ್ಲೇ ಇದ್ದರೆ ಬೇರು ಜಾಸ್ತಿ ಬಂದ್ಬಿಡುತ್ತಲ್ವ, ಅದು ಗಿಡ ಚೆನ್ನಾಗಿ ಬರೋದಿಲ್ಲ, ಮತ್ತು ಸಸಿಗಳು ಉಡೋದಿಲ್ಲ ಅದರಲ್ಲಿ. ಅದರಿಂದ ಏನು ಮಾಡ್ತಾಯಿದ್ದೀನಿ, ಇವಾಗ ಚಿಕ್ಕದನ್ನು ತಗೋಗಿ ದೊಡ್ಡ ಪಾಟ್ಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಚೆನ್ನಾಗಿ ಬರೋದಿಲ್ಲ ಗಿಡ. ಅದಕ್ಕೆ ಚಿಕ್ಕವಕ್ಕೆ ಹಾಕೋತಾಯಿದ್ದೀನಿ. ಇದು ಒಂದು ಚಿಕ್ಕ ಬಕೆಟು, ಅದಕ್ಕೂ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಗಿಡಗಳನ್ನ ನೆಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಯಾವ್ಯಾವ ಕಲರ್ ಅಂತ ನನಗೆ ಇದರಲ್ಲಿ ಗೊತ್ತಿಲ್ಲ. 2-3 ಕಲರ್ ಇದೆ, ಅದಕ್ಕೆ ಅದನ್ನು ಹಂಗೆ ನೆಡ್ತಾಯಿದ್ದೀನಿ. ಇಲ್ಲಿ ಪಾಟಲ್ಲಿ ಒಂದೇ ಒಂದಿತ್ತು, ಅದಕ್ಕೆ ಅದ್ರ ಜೊತೆಗೆ ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಇದು ಬೇರೆ ಕಲರ್ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವ ಕಲರ್ ಆಗುತ್ತೆ ಅಂತ. ಇದಕ್ಕೂ ನೆಡ್ತಾಯಿದ್ದೀನಿ. ಸುಮಾರು ಗಿಡಗಳನ್ನ ಹಾಕಿದ್ದೀನಿ ಈ ಸಲ. ನೋಡೋಣ ಹೆಂಗೆ ಬರುತ್ತೆ ಹೂವು ಈ ಸಲ ಅಂತ. ನೆಲದಲ್ಲಿ ಹಾಕಿದಾಗಂತೂ ತುಂಬ ಚೆನ್ನಾಗಿ ಹೂವು ಬಂತು. ಯಾವ ಗಿಡನೂ ವೇಸ್ಟ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನಾನು ಲಿಕ್ವಿಡ್ಡು ಮತ್ತು ಗೊಬ್ಬರ ಎಲ್ಲ ಹಾಕ್ತೀನಿ. ಅದರಿಂದ ತುಂಬ ಚೆನ್ನಾಗಿ ಹೂವು ಬರ್ತವೆ. ನಾನು ಲಿಕ್ವಿಡ್ ವೀಡಿಯೋಗಳೆಲ್ಲ ಸುಮಾರು ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಹಾಗೆ ಹೋಗಿ ನೋಡಿ. ಏನು ಪಾಟೇ ಬೇಕಂತೇನಿಲ್ಲ, ನಾವು ಗಿಡ ನೆಟ್ಟು ಬೆಳೆಸ್ಬೇಕು ಅನ್ನೋ ಮನಸ್ಸಿದ್ರೆ ನಾವು ಯಾವುದ್ರಲ್ಲಾದರೂ ಗಿಡನ ಬೆಳೆಸಿ ನೆಡ್ಬೋದು. ಪಾಟೇ ಬೇಕಂತೇನಿಲ್ಲ, ಎಷ್ಟು ಪಾಟು ಅಂತ ತರೋಕ್ಕಾಗುತ್ತೆ. ಈ ಗಿಡದಲ್ಲಿ ನಾನು ಒಂದು ಅರ್ಧ kg ಕವರಲ್ಲಿ ಹಾಕಿದ್ದೆ, ಅದರಲ್ಲಿ ಎಷ್ಟು 4 ಮಗ್ಗಾಗೈತೆ. ಚಿಕ್ಕ ಗಿಡನೇ 4 ಮಗ್ಬಿಟ್ಟೈತೆ. ಅದು ಜಾಸ್ತಿ ಬುಸಿಯಾಗಿ ಬೆಳೆಯೋಕ್ಕೆ ಜಾಗ ಇಲ್ದೇ ಚಿಕ್ಕ ಕವರ್ ಆಗಿರೋದ್ರಿಂದ ಅದರಲ್ಲಿ ನಾನು ತೆಗ್ದಿದ್ದಕ್ಕಾಗ್ತಾ ಇಲ್ಲ. ನೋಡಿ ಎಲ್ಲ ಗಿಡನೂ ನೆಟ್ಟಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನೆರಳಲ್ಲಿ ನೆಟ್ಟಿದ್ದೀನಿ. ನೆರಳಲ್ಲಿ ಇಟ್ಟಿದ್ದೀನಿ ಗಿಡಗಳನ್ನ. ಒಂದು 4 ದಿವಸ ಆದಮೇಲೆ ಅದನ್ನು ತೆಗೆದು ಬಿಸಿಲಿಗೆ ಇಡ್ತೀನಿ. ಟೈಟಿಗೆ ನೆಡಿ, ಸ್ವಲ್ಪ ಅದೇನಾದ್ರು ಲೂಸ್ ಆಗೋದ್ರೆ ಗಿಡಗಳು ಬರೋಲ್ಲ, ಅಲ್ಲೇ ಒಣಗೋಗುತ್ತೆ. ಟೈಟಿಗೆ ಬೆರಳೆಲ್ಲ ಮುಕ್ಕಿ ಅದನ್ನು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕವರ್ಗೆ ಒಂದು 3 ದಿವಸ ಹಿಡಿಯುತ್ತೆ. ಆಮೇಲೆ ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ. ಹಾಗೇ ನೀರನ್ನ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಅದನ್ನು ನೋಡ್ಕೊಂಡು ಹಾಕಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಒಂದು ಲೈಕ್ ಕೊಡಿ, ಬೇರೆಯವ್ರಿಗೂ ಶೇರ್ ಮಾಡಿ.